ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವವು 2 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ತಾಲೂಕಿನ ಪುರವರ ಹೋಬಳಿಯ ಬ್ಯಾಲ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳಬಾಗಿಲು ಪಾಳ್ಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಭಯ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಸ್ಥಿರಬಿಂಬ ಪ್ರತಿಷ್ಠಾಪನೆ, ನೂತನ ಗೋಪುರ ಕಳಶ ಸಮೇತ ಆಂಜನೇಯ ಸ್ವಾಮಿ ಉತ್ಸವ ವಿಗ್ರಹ ಚರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಓಂ ಸುಶಿಲ್ಪೆ ಬೃಹತೆ ಮಹೀಪವಮಾನೋ ಋಷಣ್ಮತೆ ನಕ್ತೋ ಸಸಾನದೃಶ್ಯತೆ ಉಭಾ ದೇವಾನೃತಕ್ಷಸಾ ಹೋತಾ ಆರಧೇವ್ಯಾ ಆಹುವೆ ಪವಮಾನ ಇಂದ್ರೋ ಗುಷಾ ಭಾರತೀ ಪವಮಾನಸ್ಯ ಸರಸ್ವತೀಳಾ ಆಮಹಿ ಇಮಂ ನೋ ಯಜ್ಞಮಾಗಮಸ್ತಿಸ್ರೋ ದೇವೇಷು ಪೇಷಸಃ ತ್ವಷ್ಟಾ ಆರಾಮಾತ್ ಗುರಜಂ ಗೋಪಾಂ ಪುರೋ ಯುವಾನ ಮಾಹುವೆ ಇಂದರಿಂದ್ರೋ भीष्टप्रार्थनां समर्पयामि। शस्त्रचामरादि सकल उपचार पूजार्थ अक्षतान् समर्पयामि। ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಮ್ಮ, ಈ ಗ್ರಾಮದಲ್ಲಿ ತೀವ್ರ ಹಿಂದುಳಿದಿದ್ದು ಒಂದು ಸಮುದಾಯ ಭವನ ಹಾಗೂ ದೇವಸ್ಥಾನ ಇರಲಿಲ್ಲ. ಇಡೀ ಗ್ರಾಮಸ್ಥರು ಒಂದು ಕುಟುಂಬದಂತೆ ಒಟ್ಟುಗೂಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಜಾತಿ ಮತ್ತು ಪಕ್ಷ ಭೇದವಿಲ್ಲದೆ ಧಾರ್ಮಿಕ ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸಿದೆ ಎಂದರು. ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು. 2 ದಿನಗಳ ಕಾಲ ಜರುಗಿದ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ನೂರಾರು ಮಂದಿ ಭಾಗಿಯಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ನಾನು ಬ್ಯಾಲ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸದ್ಯಕ್ಕೆ ನಮ್ಮೂರಲ್ಲಿ ಶ್ರೀ ಅಭಯಾಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೀವಿ. ಒಂದು ದೇವಸ್ಥಾನ ಒಂದು ಊರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಒಂದು ದೇವಸ್ಥಾನ ಸೃಷ್ಟಿ ಮಾಡಿದ್ರೆ ಇಲ್ಲಿ ಎಲ್ಲ ಇರತಕ್ಕಂಥ ಜನ ಎಲ್ಲನೂ ತುಂಬ ಬಡವರು, ಸಾಮಾನ್ಯ ವರ್ಗದ ಜನ ಇರೋದ್ರಿಂದ ಒಂದು ಮದುವೆ ಮುಂಜಿ ಏನೇ ಒಂದು ಪುಟ್ಟ ಸಣ್ಣ ಸಮಾರಂಭ ಮಾಡಬೇಕು ಅಂದರೆ ಒಂದು ದೇವಸ್ಥಾನ ಇದ್ದರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಒಂದು ದೇವಸ್ಥಾನಕ್ಕೆ ಇಡೀ ಊರಿನ ಜನತೆ, ಅದರಲ್ಲೂ ಕೂಡ ಯುವ ಜನತೆ ಅಂತೂ ನನಗೆ ತುಂಬಾ ಸಪೋರ್ಟ್ ಮಾಡಿ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಮಟ್ಟಿಗೆ ಧನ, ಹಣ, ಅವ್ರಿಗೆ ಏನೇನು ತೋಚುತ್ತೆ ಅವರ ಇಚ್ಛೆ ಅಂತಲೇ ಏನೇನು ಬೇಕೋ ಎಲ್ಲ ಕೂಡ ನಾನು ಸಹಾಯವನ್ನು ಮಾಡಿ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಸರ್, ನನ್ನ ಹೆಸರು ತಿಮ್ಮಣ್ಣ ದೊಡ್ಡದು. ನಾನು ಇದೇ ಗ್ರಾಮದವರು. ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಯಾವ ಲೈಫ್ ಇಲ್ಲಿ ಸರ್, ಇದು ತುಮಕೂರು ಡಿಸ್ಟಿಕ್ಕು ಮಳಗಿರಿ ತಾಲೂಕು ಪುರವರ ಹೋಬಳಿ ಬ್ಯಾಲ್ಯ ಗ್ರಾಮ ಪಂಚಾಯಿತಿ ಇಲ್ಲಿ ಬರುತ್ತೆ ಒಂದು ಸಣ್ಣ ಹಳ್ಳಿ ಮುಳಬಾಗಿಲು ಅಂತ. ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರಲಿಲ್ಲ. ಸೊ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಬೇಕನ್ನೋದು ನಮ್ಮ ಊರಿನ ಎಲ್ಲ ಜನರ ಆಶೆಯಾಗಿತ್ತು. ಆದರೆ ಅದನ್ನು ಕಾರ್ಯಗತಗೊಳಿಸಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ಬಡತನ, ನಿರುದ್ಯೋಗ ಸಮಸ್ಯೆ ಇತ್ತು. ಆದರೆ ನಮ್ಮ ಗ್ರಾಮದ ಎಲ್ಲ ಜನರು ಒಮ್ಮನಸ್ಸಿನಿಂದ ಒಟ್ಟಾಗಿ ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆದರೆ ನಮ್ಮ ಜನರ ಅನುಕೂಲತೆ ಆಗುತ್ತೆ ಅಂತ. ಅನುಕೂಲತೆ ಯಾವ ಥರ ಅಂದರೆ, ನಮ್ಮ ಹಳ್ಳಿನಲ್ಲಿ ಬಡವರು ಎಲ್ಲ ಗಾರೆ ಕೆಲಸ ಮಾಡೋರು, ವ್ಯವಸಾಯ ಮಾಡೋರು, ಮಡಿಗೆ ಕೆಲಸ ಮಾಡೋರು, ಕಾರ್ಪೆಂಟ್ರು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು, ಪ್ಲಂಬಿಂಗ್ ಕೆಲಸ ಮಾಡೋರು, ಪೇಂಟರ್ಸು, ಈ ಥರ ನಾನಾ ರೀತಿಯ ಜನಗಳಿದ್ದಾರೆ. ಅವರೆಲ್ಲನೂ ಯಾವುದು ಚೋಟಗಳಲ್ಲಿ ಹೋಗಿ ಮದುವೆ ಮಾಡಿ ಅವರು ಇದು ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗಿದೆ, ಆರ್ಥಿಕವಾಗಿ ಕಷ್ಟ ಆಗಿದೆ. ಆ ಉದ್ದೇಶ ಇಟ್ಕೊಂಡು ಊರಿನೆಲ್ಲ ಸೇರಿ ನಮ್ಮ ಊರಲ್ಲಿ ಅಟ್ಲೀಸ್ಟ್ ಒಂದು ದೇವಸ್ಥಾನ ಆಗಿ ಒಂದು ಸಮುದಾಯ ಭವನ ಏನಾದರೂ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ
ಎಲ್ಲ ಜನರು ಸಹಕರಿಸಿ ಎಲ್ಲರೂ ತಮ್ಮ ಕೈಲಾದಷ್ಟು, ಈಗ ನಮ್ಮೂರಲ್ಲಿ ಎಷ್ಟೋ ಜನ ಇಲ್ಲಿಂದ ವಿದ್ಯಾವಂತರು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ, ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ, ಒಳ್ಳೊಳ್ಳೆ ಅಧಿಕಾರಿಗಳ ನಿವೃತ್ತರಾಗಿದ್ದಾರೆ. ಎಲ್ಲರೂ ಸಹಕಾರ ಮಾಡಿ ಅವರ ಕೈಲಾದಷ್ಟು ಧನ ಮನ ಎಲ್ಲ ಅರ್ಪಿಸಿ ಅವರು ಹಣ ಕೊಟ್ಟು ಕೆಲವು ಐಟಮ್ಸ್ ಕೊಡಿಸಿದ್ದಾರೆ, ಕೆಲವರು ಕಲ್ಲು ಕೊಡಿಸಿದ್ದಾರೆ, ಕೆಲವರು ಐಟಮ್ಸ್ ಕೊಡಿಸಿದ್ದಾರೆ. ಎಲ್ಲ ಕೊಡಿಸಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ಕಾರಣಕರ್ತ. ಇಲ್ಲಿ ನಮ್ಮ ಊರಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಮ್ಮ. ಈ ಮುಳಬಾಗಿಲುಪಾಳ್ಯದ ಗ್ರಾಮಸ್ಥರಾದ ಹಿರಿಯರಿಗೂ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು. ನಮ್ಮ ಊರಿನಲ್ಲಿ ಆಂಜನೇಯನ ದೇವಸ್ಥಾನ ಮಾಡ್ತಾಯಿದ್ದೇನೆ. ನಾನು ಇದೇ ಊರಿನ ಹೆಣ್ಮಗಳು. ಈ ದೇವಸ್ಥಾನ ಆಗಬೇಕಾದ್ರೆ ಊರಲ್ಲಿ ಎಲ್ಲರ ಸಹಕಾರ ಇದೆ. ದೊಡ್ಡವರು, ಚಿಕ್ಕವರು ಮತ್ತು ಸುತ್ತಮುತ್ತಲು ಗ್ರಾಮಸ್ಥರು ಹೆಲ್ಪ್ ಮಾಡಿರ್ತಾರೆ. ಈಗ ನಮ್ಮ ಕೈಲಾದ ಮಟ್ಟಿಗೆ ನಾವು ಏನೋ ನಮಗಾಗಿದ್ದು ನಾವು ಮಾಡಿರ್ತೀವಿ. ಎಲ್ಲರ ಸಹಕಾರದಿಂದ ದೇವಸ್ಥಾನ ಚೆನ್ನಾಗಿ ಆಗಿದೆ. ನಾವು ಹುಟ್ಟಿದ ಊರು ಅಂತ ಎಲ್ಲ ಅಭಿಮಾನಕ್ಕೆ ಇಲ್ಲೇ ಹುಟ್ಟಿ ಬೆಳೆದು ಬೇರೆ ಕಡೆ ಹೋಗಿರೋರು ಬಂದು ಅವರು ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದಾರೆ. ಎಲ್ಲ ಉದ್ಘಾಟನೆ ಎಲ್ಲ ಭಾಳ ಚೆನ್ನಾಗಾಗಿದೆ. ಗ್ರಾಮಸ್ಥರ ಸಹಾಯದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಭಾಳ ಚೆನ್ನಾಗಿದೆ. ಏನು ಉದ್ದೇಶ ಮೇಡಮ್ ದೇವಸ್ಥಾನ ಇಲ್ಲ ನಿರ್ಮಾಣ ಮಾಡೋದು? ಆ ದೇವಸ್ಥಾನ ಇರಲಿಲ್ಲ, ಆಂಜನೇಯ ದೇವಸ್ಥಾನ ಈ ಊರಲ್ಲಿ. ಏನೋ ಎಲ್ಲರಿಗೂ ಇಷ್ಟ ಆಂಜನೇಯ ದೇವಸ್ಥಾನ ಮಾಡೋಣ ಅಂತ. ಪ್ರತಿ ಊರಲ್ಲಿ ಆಂಜನೇಯ ದೇವಸ್ಥಾನ ಇದ್ದೇ ಇರುತ್ತೆ. ಆಂಜನೇಯನ ದೇವಸ್ಥಾನ ಮಾತ್ರ ಇಲ್ಲದೇ ಇರೋ ಊರೇ ಇಲ್ಲ ಅಂತ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಅಂತ. ಅದಕ್ಕೆ ಇಲ್ಲಿ ಇರಲಿಲ್ಲ ಅಂತ ಭಾಳ ದಿವಸದಿಂದ ಆಸೆ, ಅದೊಂದು ಮಾಡಬೇಕಿತ್ತು ಅಂತ ಎಲ್ಲರಿಗೂ ಇತ್ತು. ಮಾಡಿದ್ದಾರೆ, ಚೆನ್ನಾಗಿ ಆಗಿದೆ. ಎಲ್ಲನೂ ಪೂಜಾ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೆದಿದ್ದಾವೆ. ಸಿದ್ದಪ್ಪ ಅಂತ ಹೇಳಿ, ನಾನು ಇದೇ ಊರಲ್ಲಿ ಹುಟ್ಟು ಇದೇ ಊರಲ್ಲಿ ಬೆಳೆದಿರೋ. ನಾನು ಬೇರೆ ಕಡೆ ಹೋಗಿ ಎಲ್ಲ ಕೆಲಸ ಮಾಡಿ, ಸರ್ಕಾರಿ ಕೆಲಸ ಮಾಡಿ ನಿವೃತ್ತಿಯಾಗಿ ಬಂದಿದ್ದು. ನಾನು ನಿವೃತ್ತಿ ಆದಮೇಲೆ ಈಗ ಈ ದೇವಸ್ಥಾನ ಹಿಡಿದು ಮತ್ತು ಈ ದೇವಸ್ಥಾನಕ್ಕೆ ನಮ್ಮ ಗ್ರಾಮಸ್ಥರು ಹಿರಿಯರು ಮುಖ್ಯ. ನಮಗೆ ಏನು ಹಿರಿಯರಿದ್ದಾರೆ, ಹಿರಿಯರು ಪಾಪ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಏನು ಜನ ಇದು ಸಹಕಾರ ಕೊಟ್ಟಿಲ್ಲ. ಹುಡುಗರು ಪಾಪ ಯೂತ್ಸು, ನಮ್ಮ ಯೂತ್ಸ್ ಇದ್ದಾರಲ್ಲ, ಒಗ್ಗಟ್ಟಾಗಿ ಕೆಲಸ ಮಾಡಿ ಬರೀ ಬೇರೆ ಬೇರೆ ಕಡೆ ಎಲ್ಲ ಇರೋರು ಸರ್ಕಾರಿ ನೌಕರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಈಗ ಇದು ಯಾವುದೇ ಸರ್ಕಾರಿ ಸವಲತ್ತಿಲ್ಲದೆ ಇಷ್ಟು ದೇವಸ್ಥಾನ ಕಟ್ಟಿರೋದು ನಮ್ಮ ಜೀವನ ಇದೇ ಫಸ್ಟ್ ಟೈಮ್ ಅನಿಸ್ತೈತಿ ನನಗೆ. ಯಾಕಂದರೆ ಇದು ಪ್ರತಿಯೊಬ್ಬರೂ ಒಂದೊಂದು ಐಟಮ್. ಈಗ ನಾನು ದೇವಸ್ಥಾನ ಈ ಕಲ್ಲು ಕೊಟ್ಟಿದ್ದೀನಿ, ದೇವಸ್ಥಾನ ಶಿಖರ ಒಂದು ಮಾಡಿದ್ದಾರೆ, ವಿಗ್ರಹ ಒಬ್ಬರು ಕೊಟ್ಟಿದ್ದಾರೆ, ಈ ಊಟದ್ದೊಬ್ಬರು, ಪ್ರತಿಯೊಂದು ಒಬ್ಬೊಬ್ಬರು ಇದರಲ್ಲಿ ಸಹಕಾರ ಕೊಟ್ಟು ಕೆಲಸ ನಮಗೆ ಆಗಿದೆ ಸ್ವಯಂ ಪ್ರೇರಿತವಾಗಿ. ಈಗ ನಾವು ಯಾರನ್ನೂ ಹೋಗಿ ನೀವು ಇಂಥದ್ದು ಕೊಡ್ರಿ ಅಂತ ಯಾರೂ ಕೇಳಿಲ್ಲ. ಅವರೇ ವಾಲಂಟ್ರಿಗೆ ಬಂದು ನಾನು ಇಂಥದ್ದು ಕೊಡ್ತೀನಿ. ಈಗ ನೋಡಿರಿ, ಇನ್ನು ದೇವಸ್ಥಾನದಲ್ಲಿ ಒಂದು ಈಗ ಧ್ವಜಸ್ತಂಭ ಇರ್ಬೋದು, ಮತ್ತು ಒಳಗಡೆ ಗಂಟೆ ಹೂವು ಇವು ಇರ್ಬೋದು, ಏನೇ ಇರ್ಬೋದು, ವಾಲಂಟ್ರಿಗೆ ತಗೊಂಡು ಕೊಟ್ಟಿದ್ದಾರೆ ಎಲ್ಲರೂ. ಇದ್ರ ಬಗ್ಗೆ ನಾನು ತುಂಬ ಗ್ರಾಮಸ್ಥರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಯಾಕಂದರೆ ಇದರಲ್ಲಿ ಈಗ ಒಬ್ಬರದು ಶ್ರಮ ಇಲ್ಲ, ಇಡೀ ಊರಿಂದ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಹುಡುಗರೆಲ್ಲ. ನಮ್ಮ ಯೂತ್ಸ್ ಏನಿದ್ದಾರೆ ಹುಡುಗರು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಗ್ರಾಮಕ್ಕೆ ಈಗ ಹೆಸರು ತಂದಿದ್ದಾರೆ. ನಾವು ಈ ಹೆಸರನ್ನು ಹಿಂಗೆ ಉಳಿಸ್ಕೊಳ್ಬೇಕು ಹುಡುಗರು. ಯಾಕಂದ್ರೆ ಈಗ ಏನಿದ್ದಾರೆ, ನಾವು ಎಲ್ಲ ಅವ್ರ ಹತ್ರ ಹುಡುಗರ ಹತ್ರ ಮಾತಾಡಿ ಒಂದು ಕಮಿಟಿ ಮಾಡಿ, ದೇವಸ್ಥಾನಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಈಗ ಹಿಂಗೆ ನಾವು ದೇವಸ್ಥಾನ ಏನು ಮಾಡಿದ್ದೀವಿ ಇವತ್ತು ಪೂಜೆ, ಪ್ರತಿ ವರ್ಷ ಇದೇ ಥರ ಪೂಜೆ ಆಗಬೇಕು ಊರಲ್ಲಿ. ಇದೇ ಥರ ಆಗಬೇಕಂತೇಳಿ ನಾವು ನಮ್ಮ ಸಹಕಾರ ಇರುತ್ತೆ, ಎಲ್ಲ ಹುಡುಗರ ಸಹಕಾರ ಮತ್ತು ಗ್ರಾಮಸ್ಥರು ಏನಿದ್ದಾರೆ ಎಲ್ಲರದೂ ಇಲ್ಲಿ ಒಂದು ಇದು ಸಹಕಾರ ತಗೊಂಡು ಈ ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ